ಭಾರತಕ್ಕೆ ಪಾಕಿಸ್ತಾನ್ ಎಷ್ಟು ದೊಡ್ಡ ಶತ್ರುವೋ ಚೀನಾ ಕೂಡ ಅಷ್ಟೇ ದೊಡ್ಡ ಶತ್ರು. ನಮ್ಮ ಯೋಧರಿಗೆ ಪಾಕಿಸ್ತಾನವನ್ನ ಬಡಿದು ಹಾಕೋದ್ರಲ್ಲಿ ಅದೇನೋ ಖುಷಿ. ಆಪರೇಷನ್ ಸಿಂಧೂರ್ ಕಾಲದಲ್ಲೂ ನಮ್ಮ ಸೇನೆ ಅದನ್ನೇ ಮಾಡಿತ್ತು. ಅವತ್ತು ಏನೇನಾಯಿತು, ಭಾರತಕ್ಕೆ ನಷ್ಟವಾಯ್ತಾ ಅನ್ನೋ ಎಲ್ಲ ಪ್ರಶ್ನೆಗಳಿಗೆ ಅಜಿತ್ ದೋವಲ್ ಉತ್ತರವನ್ನ ಕೊಟ್ಟಿದ್ದಾರೆ. ಆಪರೇಷನ್ ಸಿಂಧೂರ್ ಕಾಲದಲ್ಲಿ ಭಾರತ ಅಬ್ಬರ. ನಮ್ಮ ಶಸ್ತ್ರಗಳ ಬಗ್ಗೆ ಪಾಕಿಸ್ತಾನ ಚೀನಾ ಅಪಪ್ರಚಾರ. ಸಾಕ್ಷ್ಯ ಕೊಡಿ ಅಂತ ಅಜಿತ್ ದೋವಲ್ ಪ್ರಹಾರ. ಪಾಕಿಸ್ತಾನಕ್ಕೆ ಒಂದು ತಿರ್ಪೇಶೋಕಿ ಇದೆ. ಕಾಲಕಾಲಕ್ಕೆ ಕಾಲ್ಕೆದರಿ ಬಂದು ಭಾರತದ ಕೈಯಲ್ಲಿ ಮೆತ್ತಗೆ ಹೊಡೆಸಿಕೊಂಡು ಹೋಗುತ್ತೆ. ಪದೇ ಪದೇ ಉಗ್ರರನ್ನ ಭಾರತಕ್ಕೆ ಕಳಿಸಿ ಏರ್ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್ ಮಾಡಿಸಿಕೊಳ್ಳುತ್ತೆ. ಇತ್ತೀಚೆಗೆ ಆಪರೇಷನ್ ಸಿಂಧೂರ್ ಕಾಲದಲ್ಲಿ ನಮ್ಮ ಯೋಧರು ಪಾಕ್ಗೆ ಬೆವರಿಳಿಸಿದ್ದರು. ಆ ರಣರೋಚಕ ಕಥನವನ್ನ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಹೇಳಿದ್ದಾರೆ. ಪಾಕಿಸ್ತಾನದ 13 ಏರ್ ಬೇಸ್ಗಳು ಉಡೀಸ್. Only majority they said 13 air bases of Pakistan now and now, before 10th May and after 10th May. Whether it was in Sargoda or it was in Rahim Yar Khan or it was in Chaklala or it was in Rawalpindi, any of the places that there are 13 important air bases. ಭಾರತಕ್ಕೆ ನಷ್ಟವಾಗಿದ್ದರೆ ಸಾಕ್ಷ್ಯಗಳನ್ನು ಕೊಡಿ. Which shows any Indian damage being done, even a glass pane having been thrown. I don't know, only our forces will be knowing what's happening in this country, but I am just telling, they brought out photographs, they wrote this thing, the New York Times put it this thing, put it very this thing. Only majority they said 13 air bases of Pakistan now and now, before 10th May and after 10th May. ಒಂದೇ ಒಂದು ಗುರಿ ಮಿಸ್ ಆಗಿಲ್ಲ. We decided to have 9 terrorist targets in the crisscross of Pakistan. It was not on the border area something, which we thought were there this way. We missed none. ಕೇವಲ 23 ನಿಮಿಷದಲ್ಲಿ ಕಾರ್ಯಾಚರಣೆ ಅಂತ್ಯ. Entire operation was started at 5 minutes past 1 and was over at 28 minutes past 1. 23 minutes. ರಾಡರ್ ನಮ್ಮದೇ, ಬ್ರಹ್ಮೋಸ್ ಕೂಡ ನಮ್ಮದೇ. ಆಪರೇಷನ್ ಸಿಂಧೂರ ರಹಸ್ಯ ಬಿಚ್ಚಿಟ್ಟ ದೋವಲ್. The sum of the best systems that worked, whether it was our BrahMos systems, whether it was our integrated air control and command systems, whether it was our radars, whether it was the whole list of things that was being done at the battlefield surveillance about the position out there. ಭಾರತದ ಕೈಯಲ್ಲಿ ಪೆಟ್ಟು ತಿಂದರೂ ಪಾಕ್ ಬುದ್ಧಿ ಕಲಿತಿಲ್ಲ. ಉಗ್ರರನ್ನು ಭಾರತಕ್ಕೆ ಕಲಿಸೋ ಕೆಲಸಕ್ಕೆ ಬ್ರೇಕ್ ಬೀಳುತ್ತಿಲ್ಲ. ಜಮ್ಮುವಿನಲ್ಲಿ 40ಕ್ಕೂ ಹೆಚ್ಚು, ಉಧಂಪುರದಲ್ಲಿ 30, ರಜೌರಿಯಲ್ಲಿ 20 ಪಾಕಿಸ್ತಾನಿ ಉಗ್ರರಿದ್ದಾರಂತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತಕ್ಕೆ ಪಾಕಿಸ್ತಾನ್ ಎಷ್ಟು ದೊಡ್ಡ ಶತ್ರುವೋ ಚೀನಾ ಕೂಡ ಅಷ್ಟೇ ದೊಡ್ಡ ಶತ್ರು. ನಮ್ಮ ಯೋಧರಿಗೆ ಪಾಕಿಸ್ತಾನವನ್ನ ಬಡಿದು ಹಾಕೋದ್ರಲ್ಲಿ ಅದೇನೋ ಖುಷಿ. ಆಪರೇಷನ್ ಸಿಂಧೂರ್ ಕಾಲದಲ್ಲೂ ನಮ್ಮ ಸೇನೆ ಅದನ್ನೇ ಮಾಡಿತ್ತು. ಅವತ್ತು ಏನೇನಾಯಿತು, ಭಾರತಕ್ಕೆ ನಷ್ಟವಾಯ್ತಾ ಅನ್ನೋ ಎಲ್ಲ ಪ್ರಶ್ನೆಗಳಿಗೆ ಅಜಿತ್ ದೋವಲ್ ಉತ್ತರವನ್ನ ಕೊಟ್ಟಿದ್ದಾರೆ. ಆಪರೇಷನ್ ಸಿಂಧೂರ್ ಕಾಲದಲ್ಲಿ ಭಾರತ ಅಬ್ಬರ. ನಮ್ಮ ಶಸ್ತ್ರಗಳ ಬಗ್ಗೆ ಪಾಕಿಸ್ತಾನ ಚೀನಾ ಅಪಪ್ರಚಾರ. ಸಾಕ್ಷ್ಯ ಕೊಡಿ ಅಂತ ಅಜಿತ್ ದೋವಲ್ ಪ್ರಹಾರ. ಪಾಕಿಸ್ತಾನಕ್ಕೆ ಒಂದು ತಿರ್ಪೇಶೋಕಿ ಇದೆ. ಕಾಲಕಾಲಕ್ಕೆ ಕಾಲ್ಕೆದರಿ ಬಂದು ಭಾರತದ ಕೈಯಲ್ಲಿ ಮೆತ್ತಗೆ ಹೊಡೆಸಿಕೊಂಡು ಹೋಗುತ್ತೆ.
ಪದೇ ಪದೇ ಉಗ್ರರನ್ನ ಭಾರತಕ್ಕೆ ಕಳಿಸಿ ಏರ್ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್ ಮಾಡಿಸಿಕೊಳ್ಳುತ್ತೆ. ಇತ್ತೀಚೆಗೆ ಆಪರೇಷನ್ ಸಿಂಧೂರ್ ಕಾಲದಲ್ಲಿ ನಮ್ಮ ಯೋಧರು ಪಾಕ್ಗೆ ಬೆವರಿಳಿಸಿದ್ದರು. ಆ ರಣರೋಚಕ ಕಥನವನ್ನ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಹೇಳಿದ್ದಾರೆ. ಪಾಕಿಸ್ತಾನದ 13 ಏರ್ ಬೇಸ್ಗಳು ಉಡೀಸ್. Only immediately they said 13 air bases of Pakistan now and now, before 10th May and after 10th May. Whether it was in Sargoda or it was in Rahim Yar Khan or it was in Chaklala or it was in Rawalpindi, any of the places that there are 13 important air bases. ಭಾರತಕ್ಕೆ ನಷ್ಟವಾಗಿದ್ದರೆ ಸಾಕ್ಷ್ಯಗಳನ್ನು ಕೊಡಿ. Which shows any Indian damage being done, even a glass pane having been thrown. I don't know, only our forces will be knowing what's happening in this area, but I am just telling, they brought out photographs, they wrote this thing, the New York Times put it this thing, put out very this thing. Only immediately they said 13 air bases of Pakistan now and now, before 10th May and after 10th May. ಒಂದೇ ಒಂದು ಗುರಿ ಮಿಸ್ ಆಗಿಲ್ಲ. We decided to have 9 terrorist targets in the crisscross of Pakistan. It was not on the border area something, which we thought were there this way. We missed none. ಕೇವಲ 23 ನಿಮಿಷದಲ್ಲಿ ಕಾರ್ಯಾಚರಣೆ ಅಂತ್ಯ. Entire operation was started at 5 minutes past 1 and was over at 28 minutes past 1. 23 minutes. ರಾಡರ್ ನಮ್ಮದೇ, ಬ್ರಹ್ಮೋಸ್ ಕೂಡ ನಮ್ಮದೇ. ಆಪರೇಷನ್ ಸಿಂಧೂರ ರಹಸ್ಯ ಬಿಚ್ಚಿಟ್ಟ ದೋವಲ್. The sum of the best systems that worked, whether it was our BrahMos systems, whether it was our integrated air control and command systems, whether it was our radars, whether it was the whole this of it that was being done at the battlefield surveillance about the position out there. ಭಾರತದ ಕೈಯಲ್ಲಿ ಪೆಟ್ಟು ತಿಂದರೂ ಪಾಕ್ ಬುದ್ಧಿ ಕಲಿತಿಲ್ಲ. ಉಗ್ರರನ್ನು ಭಾರತಕ್ಕೆ ಕಲಿಸೋ ಕೆಲಸಕ್ಕೆ ಬ್ರೇಕ್ ಬೀಳುತ್ತಿಲ್ಲ. ಜಮ್ಮುವಿನಲ್ಲಿ 40ಕ್ಕೂ ಹೆಚ್ಚು, ಉಧಂಪುರದಲ್ಲಿ 30, ರಜೌರಿಯಲ್ಲಿ 20 ಪಾಕಿಸ್ತಾನಿ ಉಗ್ರರಿದ್ದಾರಂತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. 23 minutes. ರಾಡರ್ ನಮ್ಮದೇ, ಬ್ರಹ್ಮೋಸ್ ಕೂಡ ನಮ್ಮದೇ. ಆಪರೇಷನ್ ಸಿಂಧೂರ ರಹಸ್ಯ ಬಿಚ್ಚಿಟ್ಟ ದೋವಲ್. The sum of the best systems that worked, whether it was our BrahMos systems, whether it was our integrated air control and command systems, whether it was our radars, whether it was the whole this of it that was being done at the battlefield surveillance about the position out there. ಭಾರತದ ಕೈಯಲ್ಲಿ ಪೆಟ್ಟು ತಿಂದರೂ ಪಾಕ್ ಬುದ್ಧಿ ಕಲಿತಿಲ್ಲ. ಉಗ್ರರನ್ನು ಭಾರತಕ್ಕೆ ಕಲಿಸೋ ಕೆಲಸಕ್ಕೆ ಬ್ರೇಕ್ ಬೀಳುತ್ತಿಲ್ಲ.